ಮಿಲ್ಕ್ ಶೇಕ್ ಅಂದ್ರೆ ಯಾರಿಗಿಷ್ಟ ಆಗಲ್ಲ, ಅದರಲ್ಲೂ ಡಿಫ್ರೆಂಟ್ ಆಗಿ ಒಂದು ಮಿಲ್ಕ್ ಶೇಕ್ ಅಂದ್ರೆ ಸಖತ್ ಇಷ್ಟ ಆಗುತ್ತಲ್ಲ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾಸ್ ನಳಪಾಕ ಅಂಡ್ ಲೈಫ್ ಸ್ಟೈಲ್. ನಾನಿವತ್ತು ಸೂಪರ್ ಡೆಲಿಷಿಯಸ್ ಆಗಿರುವಂತ ಒಂದು ಮಿಲ್ಕ್ ಶೇಕ್ ಜೊತೆ ಬಂದಿದ್ದೀನಿ. ಅದೇ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್. ಈ ಒಂದು ಡಿಫ್ರೆಂಟ್ ಆಗಿರೋ ಮಿಲ್ಕ್ ಶೇಕ್ ನ ತಿಂದು ಕುಡಿಯಿರಿ ಅಥವಾ ಕುಡಿದು ತಿನ್ನಿ. ತಡ ಮಾಡಿದಿರೋ ರೆಸಿಪಿಗೆ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ, ನೀವಿನ್ನ ನಮ್ಮ ವಿಡಿಯೋಸ್ನ ನೋಡಿಲ್ಲ ಅನ್ನೋದಾದ್ರೆ, ನಮ್ಮ ವಿಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತುಂಬಾ ಸುಲಭವಾಗಿ ಸಿಗುತ್ತೆ. ನಾನು ಇಲ್ಲಿ ಒಂದು ಕರ್ಬೂಜನ ತಗೊಂಡಿದ್ದೀನಿ. ಈ ಕರ್ಬೂಜನ ನಾವು ಮೇಲ್ಗಡೆ ಇಷ್ಟು ಭಾಗ ಮಾತ್ರ ಇಟ್ಬಿಟ್ಟು ಕಟ್ ಮಾಡೋಣ. ನೋಡಿ, ಈ ತರ ಸೈಡ್ ಅಲ್ಲಿ ನಾವು ಗ್ಯಾಪ್ ಬಿಟ್ಟು ಹಣ್ಣಿನ ನೀಟಾಗಿ ಸೈಡ್ ಇಂದ ಕಟ್ ಮಾಡ್ಕೋಬೇಕಾಗತ್ತೆ. ಪಲ್ಪ್ ನೆಲ್ಲ ನಿಧಾನವಾಗಿ ತಕ್ಕೋಬೇಕು. ಇಲ್ಲಿರುವಂತ ಬೀಜಗಳನ್ನ ಮಾತ್ರ ಫಸ್ಟ್ ಹೊರಗಡೆ ತೆಗಿತೀನಿ. ನೋಡಿ, ಕಾಣಿಸ್ತದಲ್ಲ, ಪೂರ್ತಿ ನೀಟ್ ಆಯ್ತು. ಈಗ ನಾವೇನ್ ಮಾಡ್ಬೇಕು, ಈ ಲೆಂತ್ ಒಳಗೆ ಹೀಗೆ ಇದನ್ನ ಆದಷ್ಟು ಒಳಗಡೆ ಡೀಪ್ ಆಗಿ ನಾವು ರಿಮೂವ್ ಮಾಡ್ಕೋಬೇಕು. ಹಂಗೂ ನಿಮ್ಗೆ ಸ್ವಲ್ಪ ತೆಗಿಯಕ್ಕೆ ಕಷ್ಟ ಆಗ್ತದೆ ಅನ್ಕೊಳ್ಳಿ, ಈ ಒಂದು ಈಸಿ ಮೆಥಡ್ ತೋರಿಸ್ತೇನೆ. ನೈಫ್ ಅಲ್ಲಿ ನೋಡಿ, ಈ ತರ ಕಟ್ಸ್ ಹಾಕಿದಾಗ ಒಳಗಡೆ ತುಂಬಾ ಈಸಿಯಾಗಿ ಹಣ್ಣು ಬರುತ್ತೆ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಲ್ಲಾನು ನಾವು ಹೀಗೇನೆ ತಕೊಳ್ಳೋಣ. ನಾನು ಇಲ್ಲಿ ತಗೊಂಡಿರೋ ಹಣ್ಣಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರೋದನ್ನ ಸಪ್ರೇಟ್ ಆಗಿ ತಗೋತಾ ಇದ್ದೀನಿ. ಇದಿಷ್ಟನ್ನು ನಾವು ನೀಟಾಗಿ ಬ್ಲೆಂಡ್ ಮಾಡ್ಬೇಕಾಗುತ್ತೆ ಜ್ಯೂಸ್ ಮಾಡ್ಲಿಕ್ಕೆ. ಇದನ್ನ ನಾವೀಗ ಈ ತರ ಚಿಕ್ಕದಾಗಿ ಕಟ್ ಮಾಡೋಣ. ಇಷ್ಟೇ ಸಾಕು. ತುಂಬಾ ಫೈನ್ ಆಗಿ ಚಾಪ್ ಮಾಡಿದ್ರೆ ಆಗುತ್ತೆ, ನಮ್ಗೆ ತಿನ್ಬೇಕಂದ್ರೆ ಬಾಯಿಗೂ ಕೂಡ ಸಿಗಲ್ಲ. ಇಲ್ಲಿರೋ ಕರ್ಬೂಜನ ನಾವು ನೀಟಾಗಿ ಜಾರಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಇಲ್ಲ ಸುಮಾರು 150 ml ಅಷ್ಟು ಹಾಲು ತಗೊಂಡಿದ್ದೀನಿ. ಈ ಸ್ಪೂನ್ ಅಲ್ಲಿ ನಾನು ಸುಮಾರು 3 ಸ್ಪೂನ್ ಅಷ್ಟು ಬೆಲ್ಲ ಹಾಕಿರೋದು. ಇದಕ್ಕೆ ನಾನು 2 ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಕೂಡ ಹಾಕ್ಬೋದು. ಅರ್ಧ ಚಮಚ ಹಾಕಿ ಸಾಕು, ತುಂಬಾ ಒಳ್ಳೆ ಘಮ ಬರುತ್ತದೆ. ಸೊ ಈಗ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. 2 ಸ್ಪೂನು ಕ್ಯಾಶ್ಯೂ ನಟ್ಸ್ ತಗೊಂಡಿದ್ದೀನಿ. ಹಾಗೆ ಒಂದು 10 ರಿಂದ 12 ಬಾದಾಮಿ ತಗೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಪಿಸ್ತಾ ತಗೊಂಡಿದ್ದೀನಿ. ಇದನ್ನ ನಾವು ನೀಟಾಗಿ ಫೈನ್ ಚಾಪ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದ್ರೆ ಸಾಕು. ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ. ಈಗ ನಾವಾಗ್ಲೇ ರೆಡಿ ಮಾಡ್ಕೊಂಡಿದ್ದಂತ ಒಂದು ಕರ್ಬೂಜ ಇಲ್ಲಿದೆ. ಇದ್ರ ಒಳಗಡೆ ಇರುವಂತ ಪಲ್ಪ್ ಗಳೆಲ್ಲ ನಾವು ತಗೊಂಡಿದ್ವಿ. ಈ ತರ ಒಂದು ಬೌಲ್ ತಗೊಂಡು ಹೀಗೆ ಇಟ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿದಂತ ಕರ್ಬೂಜದು ಫಸ್ಟ್ ಈ ಪಲ್ಪ್ ಗಳೇನಿದೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕೋಣ. ಈಗ ಇಲ್ಲಿ ಬ್ಲೆಂಡ್ ಮಾಡ್ಕೊಂಡಿದಂತ ಕರ್ಬೂಜದು ಜ್ಯೂಸ್ ಏನಿದೆ ಮಿಲ್ಕ್ ಶೇಕ್, ಅದನ್ನ ಹೀಗೆ ಹಾಕೋಣ. ಈ ಡ್ರೈ ಫ್ರೂಟ್ಸ್ನ ಹೀಗೆ ಹಾಕೋಣ. ಫುಲ್ಲು ಇದನ್ನ ಒಂಥರ ಧಮಾಕೆದಾರ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಹೆಲ್ದಿ ಆಗಿರುತ್ತೆ. ಒನ್ ಟೈಮ್ಗೆ ಬ್ರೇಕ್ಫಾಸ್ಟ್ ಥರನೇ ತಗೊಬಂದಿವಿ ಇದನ್ನ. ಸೊ ಈಗ ಮತ್ತೆ ಒಂದು ಸ್ವಲ್ಪ ಪಲ್ಪ್ನ ಹಾಕೋಣ. ಇನ್ನೊಂದು ಸ್ವಲ್ಪ ಇರೋ ಶೇಕ್ನ ಹಾಕ್ಬಿಡೋಣ. ಇಲ್ಲಿ ನಾನು ಸ್ವಲ್ಪ ಅಮೂಲ್ ಅವರ ಕ್ರೀಮ್ ತಗೊಂಡಿದ್ದೀನಿ. ಫ್ರೆಶ್ ಕ್ರೀಮ್ ಇದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಂದು ಒಳ್ಳೆ ಸೂಪರ್ ಟೇಸ್ಟ್ ಕೊಡುತ್ತೆ. ಇದ್ರ ಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಅಡಿಷನಲ್ ಆಗಿ ಪಿಸ್ತಾ ಏನಾದರೂ ಹಾಕೋಬಹುದು. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂತ ಕ್ಯಾಶ್ಯೂಸ್ನ ಹಾಕೋತಾ ಇದ್ದೀನಿ. ಮತ್ತೆ ಕ್ರೀಮ್ ಹಾಕೊಂಡೆ. ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು, ಹಾಕ್ಲೇಬೇಕು ಅಂತ ಏನಿಲ್ಲ. ಇದರ ಫ್ಲೇವರೇ ಹೊಂದಿರೋ ಅಂತ ಕರ್ಬೂಜಾ ಸೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಫ್ರೂಟಿ ಆಗಿದೆ, ಎಷ್ಟು ಜ್ಯೂಸಿ ಆಗಿದೆ, ಎಷ್ಟು ನಟ್ಸ್ ಇದೆ ಇದರಲ್ಲಿ. ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಕೂಡ ಹೇಳ್ಬೋದು ಇದನ್ನ. ಸಖತ್ತಾಗಿರುತ್ತೆ, ಡಯಟ್ ಫ್ರೆಂಡ್ಲಿ ಕೂಡ. ಕ್ರೀಮ್ ಹಾಕೋದ್ರಿಂದ, ಕ್ರೀಮ್ ತಿನ್ನೋದ್ರಿಂದ ದಪ್ಪ ಏನು ಖಂಡಿತ ಆಗಲ್ಲ. ಪ್ರೋಟೀನ್ ಮಾತ್ರ ಒಳ್ಳೆ ಪ್ರಮಾಣದಲ್ಲಿ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಲ್ಕ್ ಶೇಕ್ ಹೇಗಿತ್ತು ಅಂತ ಹೇಳಿ. ಸಖತ್ ಡಿಫ್ರೆಂಟ್ ಆಗಿತ್ತಲ್ಲ, ಹಾಗೆ ಟೇಸ್ಟಿಯಾಗಿ ಕೂಡ ಇತ್ತು.
ನೀವು ಇದನ್ನ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗ್ ಬಂತು ಅಂತ ಹೇಳಿ. ಚೆನ್ನಾಗಿ ಬಂತು ಅನ್ನೋದಾದ್ರೆ ನಾನು ಮಾಡಿದ್ದಕ್ಕೂ ನನಗೆ ತುಂಬಾ ಸಾರ್ಥಕ ಅನಿಸುತ್ತೆ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಗೊತ್ತಿರೋರು ಕೂಡ ಈ ಒಂದು ರೆಸಿಪಿನ ಶೇರ್ ಮಾಡಿ. ಸಖತ್ ಡಿಫ್ರೆಂಟ್ ಆಗಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.